ಸ್ನೇಹಿತರೆ, ಇವತ್ತ ಗುರುವಾರ ನವೆಂಬರ್ 20ನೇ ತಾರೀಕು ಗೃಹಲಕ್ಷ್ಮಿಯರಿಗೆ ಬಂಪರ್ ಭರ್ಜರಿ ಗುಡ್ ನ್ಯೂಸ್ ಗಳನ್ನ ತಿಳಿಸ್ಕೊಡ್ತಾ ಇದೀನಿ. ಹೌದು ಸ್ನೇಹಿತರೆ, ಎರಡು ಭರ್ಜರಿ ಗುಡ್ ನ್ಯೂಸ್ ಗಳು ಬಂದಿವೆ. ಪ್ರತಿಯೊಬ್ರು ಕಡ್ಡಾಯವಾಗಿ ವಿಡಿಯೋನ ಪೂರ್ತಿಯಾಗಿ ನೋಡ್ಲೇಬೇಕು. ಯಾರು ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರಿ, ಪ್ರತಿಯೊಬ್ರು ವಿಡಿಯೋನ ಕಡ್ಡಾಯವಾಗಿ ನೋಡಿ. ಯಾಕಂದ್ರೆ ಇಷ್ಟು ದಿನಗಳ ಕಾಲ ನಮಗೆ ಆ ಕಂತು ಬಂದಿಲ್ಲ ಸರ್, ಈ ಕಂತು ಬಂದಿಲ್ಲ, 23ನೇ ಕಂತಿನ ಹಣ ಬಂದಿಲ್ಲ, 24ನೇ ಕಂತಿನ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರಿ. ಪ್ರತಿಯೊಬ್ರು ನೋಡ್ಲೇಬೇಕು. ಅದ್ರ ಜೊತೆಗೆ ಯಾರು ಈ ಒಂದು ಗೃಹಲಕ್ಷ್ಮಿಯರಿಗೆ 3 ಲಕ್ಷ ಸಾಲ ಸೌಲಭ್ಯ ಸಿಗುತ್ತಂತ ಹೇಳಿದ್ರು ರಾಜ್ಯ ಸರ್ಕಾರ, ಅದನ್ನ ಪಡೆಯೋದಕ್ಕೆ ಏನೆಲ್ಲ ಈಗಲೇ ಮಾಡಿಕೊಳ್ಬೇಕು, ಯಾವ ಡಾಕ್ಯುಮೆಂಟ್ಗಳು ಬೇಕು, ಕಂಡೀಷನ್ಗಳು ಏನೇನಿವೆ, ಎಲ್ಲ ಸಂಪೂರ್ಣವಾದಂತಹ ಮಾಹಿತಿನ ತಿಳಿಸ್ಕೊಡ್ತಾ ಇದೀನಿ. ಯಾಕಂದ್ರೆ ಈಗಾಗಲೇ ಎಲ್ಲರೂ 3 ಲಕ್ಷ ಹಣವನ್ನ ಪಡೆಯೋದಕ್ಕೆ ಎಲ್ಲರೂ ಪ್ರಿಪೇರ್ ಆಗ್ತಾ ಇದ್ದಾರೆ. ನೀವು ಕೂಡ ಪ್ರಿಪೇರ್ ಆಗಿ. ಇದೊಂದೇ ಅಲ್ಲ, ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರಿ, ಕೊನೆಗೂ ರಾಜ್ಯ ಸರ್ಕಾರ ಹಣವನ್ನ ಬಿಡುಗಡೆ ಮಾಡೇ ಬಿಡ್ತು. ಯಾವ ಜಿಲ್ಲೆಗಳಿಗೆ 23ನೇ ಕಂತಿನ ಹಣ ಬಿಡುಗಡೆ ಆಗಿದೆ? ಹೌದು ಸ್ನೇಹಿತರೆ, ಬಹಳಷ್ಟು ದಿನ ಕಾಯ್ತಾ ಇದ್ರು, ಈ ಒಂದು ಹಣನೇ ಬರ್ತಾ ಇಲ್ಲ, ಇಲ್ಲಿ ನೋಡಿದ್ರೆ ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದಾರೆ. ಹಣನೇ ಬಂದಿಲ್ಲಲ್ಲ ಸರ್ ಅಂತ ಕೇಳ್ತಾ ಇದ್ರು. 23, 24ನೇ ಕಂತಿನ ಹಣ, ಕೆಲವ್ರಿಗೆ 22ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ರು. 29 ಜಿಲ್ಲೆಗಳಿಗೆ ಬಿಡುಗಡೆ ಆಯ್ತು ಹಣ. ಹೌದು ಸ್ನೇಹಿತರೆ, ಬನ್ನಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಪ್ರತಿಯೊಬ್ರು ವಿಡಿಯೋನ ಆದಷ್ಟು ಮಂದಿಗೆ ಶೇರ್ ಮಾಡಿ. ಯಾಕಂದ್ರೆ ಇದೇ ರೀತಿಯ ಹೊಸ ಅಪ್ಡೇಟ್ ಗಳನ್ನ ನಾವು ನಿಮ್ಗೆ ತಿಳಿಸ್ತಾ ಇರ್ತೀವಿ. ಹಾಗಾದ್ರೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ, ಬನ್ನಿ ನೋಡಿ. ಸ್ನೇಹಿತರೆ, ಮೊದಲಿಗೆ ನಿಮ್ಗೆ ರಾಜ್ಯ ಸರ್ಕಾರ ಅನೌನ್ಸ್ ಮಾಡಿರುವಂತ ವಿವಿಧೋದ್ದೇಶ ಮಹಿಳಾ ಸ್ವಸಹಾಯ ಬ್ಯಾಂಕ್ ಗಳನ್ನ ಓಪನ್ ಮಾಡ್ತೀವಿ. ಅದರಲ್ಲಿ 3 ಲಕ್ಷದವರೆಗೆ ಸಾಲ ಸೌಲಭ್ಯವನ್ನ ಮಹಿಳೆಯರು ಪಡಿಬಹುದಂತ ರಾಜ್ಯ ಸರ್ಕಾರ ಹೇಳಿದೆ. ಹಾಗಾದ್ರೆ ಇದು ನವೆಂಬರ್ 19ನೇ ತಾರೀಕಿಗೆ ಓಪನಿಂಗ್ ಸೆರೆಮನಿ ಇತ್ತು, ಅದನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ನವೆಂಬರ್ 28ನೇ ತಾರೀಕಿಗೆ ಈ ಒಂದು ಮಹಿಳಾ ಸ್ವಸಹಾಯ ಬ್ಯಾಂಕ್ ಗಳನ್ನ ಓಪನ್ ಸೆರೆಮನಿಯನ್ನ ಇಟ್ಕೊಂಡಿದ್ದಾರೆ. ಅವತ್ತಿನಿಂದ ಈ ಪ್ರಾರಂಭ ಆಗುತ್ತೆ. ಹಾಗಾದ್ರೆ ಮಹಿಳೆಯರು 3 ಲಕ್ಷದವರೆಗೆ ಸಾಲ ಸೌಲಭ್ಯವನ್ನ ಪಡಿಬೇಕಾದ್ರೆ ಕಂಡೀಷನ್ ಏನೇನಿವೆ, ಏನ್ ಡಾಕ್ಯುಮೆಂಟ್ಗಳು ಬೇಕಾಗಬಹುದು ಅನ್ನೋದನ್ನ ತಿಳಿಸ್ಕೊಟ್ಟು, ಆಮೇಲೆ 23, 24, 22ನೇ ಕಂತಿನ ಹಣ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಯ್ತು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಇಲ್ಲಿ ಮೊದಲಿಗೆ ನಿಮಗೆ ಏನು ನವೆಂಬರ್ 28ಕ್ಕೆ ಸ್ವಸಹಾಯ ಬ್ಯಾಂಕ್ ಗಳನ್ನ ಸೆರೆಮನಿ ಮಾಡ್ತಾರೆ, ಓಪನಿಂಗ್ ಮಾಡ್ತಾರೆ. ಅದು ಆದ ನಂತರ ಇಲ್ಲಿ ಒಂದು ಕಂಡೀಷನ್ ಅನ್ನ ಹಾಕಿದ್ದಾರೆ. ಏನ್ ಕಂಡೀಷನ್ ಅಂತಂದ್ರೆ, ಪ್ರತಿಯೊಬ್ರು ಶೇರ್ ಹೋಲ್ಡರ್ ಆಗ್ಬೇಕು. ಹೌದು ಸ್ನೇಹಿತರೆ, ಆ ಬ್ಯಾಂಕ್ ಗಳೇನು ಓಪನ್ ಆಗ್ತಾವೋ ಆ ಬ್ಯಾಂಕ್ ಗಳಲ್ಲಿ 1,000 ರೂಪಾಯಿ ಡೆಪಾಸಿಟ್ ಅನ್ನ ನೀವು ಇಟ್ಟು ಶೇರ್ ಹೋಲ್ಡರ್ ಆಗ್ಬೇಕು. ಅವಾಗ ಮಾತ್ರ ನಿಮಗೆ 30,000ದಿಂದ 3 ಲಕ್ಷದವರೆಗೆ ನಿಮಗೆ ಸಾಲ ಸೌಲಭ್ಯ ಸಿಗುತ್ತೆ. ಹೌದು ಸ್ನೇಹಿತರೆ, ಇದೊಂದು ಮೇನ್ ಕಂಡೀಷನ್ ಇದು. ಇದ್ರ ಜೊತೆಗೆ ಯಾವ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ, ನಿಮಗೆ ಎಲ್ಲ ತಯಾರಿ ಮಾಡಿಕೊಂಡು ಇಟ್ಕೊಳ್ಬೇಕು, ತೆಗೆದಿಟ್ಕೊಳ್ಬೇಕು. ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತೆ, ರೇಷನ್ ಕಾರ್ಡ್ ಬೇಕಾಗುತ್ತೆ, ಅದ್ರ ಜೊತೆಗೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ, ಗೃಹಲಕ್ಷ್ಮಿ ಯೋಜನೆಯ ಅಕ್ನಾಲಜ್ಮೆಂಟ್ ಕಾಪಿ ಬೇಕಾಗುತ್ತೆ, ಜೊತೆಗೆ ಕ್ಯಾಶ್ ಅಂಡ್ ಇನ್ಕಮ್ ಕೂಡ ನೀವು ಮಾಡಿಸ್ಕೊಂಡು ಇಟ್ಕೊಂಡ್ರೆ ಬಹಳಷ್ಟು ಒಳ್ಳೇದು. ಹೌದು ಸ್ನೇಹಿತರೆ, ಇಷ್ಟು ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ. ಇದ್ರ ಜೊತೆಗೆ ಒಂದು 2-3 ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಬೇಕಾಗಬಹುದು. ಇಷ್ಟು ಡಾಕ್ಯುಮೆಂಟ್ ಗಳನ್ನ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಏನು ನವೆಂಬರ್ 28ಕ್ಕೆ ಓಪನಿಂಗ್ ಸೆರೆಮನಿ ಆದ್ಮೇಲೆ ಪ್ರತಿಯೊಬ್ಬರಿಗೂ ಈ ಸಾಲ ಪಡೆದುಕೊಳ್ಳೋದಕ್ಕೆ ಲೈನ್ ಅನ್ನ ನಿಂದಿರ್ಬೇಕಾಗುತ್ತೆ, ಅರ್ಜಿಯನ್ನ ಪಡಿಕೊಳ್ಬೇಕಾಗುತ್ತೆ. ಅರ್ಜಿಯನ್ನ ಸಲ್ಲಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಇನ್ನೊಂದು ಅಪ್ಡೇಟ್ ನಲ್ಲಿ ತಿಳಿಸ್ಕೊಡ್ತೇನೆ. ಅಲ್ಲಿವರೆಗೆ ವೇಟ್ ಮಾಡಿ. ಈಗ ಮತ್ತೆ ಮೇನ್ ಟಾಪಿಕ್ ಏನಪ್ಪಾ ಅಂತಂದ್ರೆ, ಇನ್ನೊಂದು 2ನೇ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, 23ನೇ ಕಂತಿನ ಹಣ ಬಹಳಷ್ಟು ಮಂದಿಗೆ ಬಂದಿಲ್ಲ ಸರ್ ಅಂತ ಹೇಳ್ತಾ ಇದ್ರು. ಜೊತೆಗೆ 22ನೇ ಕಂತಿನ ಹಣ ಕೂಡ ಕೆಲವರಿಗೆ ಬಂದಿಲ್ಲ ಸರ್ ಅಂತ ಹೇಳ್ತಾರೆ. ಇಲ್ಲಿ ಸಂಪೂರ್ಣವಾಗಿ 29 ಜಿಲ್ಲೆಗಳಿಗೆ 23ನೇ ಕಂತಿನ ಹಣವನ್ನ ರಿಲೀಸ್ ಮಾಡಿದ್ದಾರೆ. ಹೌದು ಸ್ನೇಹಿತರೆ, 29 ಜಿಲ್ಲೆಗಳ ಹೆಸರುಗಳನ್ನ ಹೇಳ್ಬಿಡ್ತೇನೆ, ಕೇಳ್ಬಿಡಿ. ಕಲಬುರಗಿ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ಗದಗ ಜಿಲ್ಲೆ, ಯಾದಗಿರಿ, ಧಾರವಾಡ, ದಾವಣಗೆರೆ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಮನಗರ, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ರಾಯಚೂರು, ಮೈಸೂರು, ವಿಜಯಪುರ, ಬೀದರ್, ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಹಾವೇರಿ, ಕೊಡಗು, ಕೋಲಾರ, ಬಾಗಲಕೋಟೆ, 29 ಜಿಲ್ಲೆಗಳಿಗೆ 23ನೇ ಕಂತಿನ ಹಣಕ್ಕಾಗಿ ಯಾರು ವೇಟ್ ಮಾಡ್ತಾ ಇದ್ರಿ, ಬಂದಿಲ್ಲ ಅಂತ ಕಾಯ್ತಾ ಇದ್ರಿ, ಅವರಿಗೆ ಬಿಡುಗಡೆ ಆಗ್ತಾ ಇದೆ ಇವತ್ತ. ಹೌದು ಸ್ನೇಹಿತರೆ, ಇವತ್ತು ಸಂಜೆ ಒಳಗಡೆಗೆ 23ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ. ನಿಮ್ಮ ಖಾತೆಗಳಿಗೆ 100% ಆಗಿ ಬರುತ್ತೆ. ಯಾಕಂದ್ರೆ ನಿಮಗೆ ಗೊತ್ತಿರಬಹುದು, ರಾಜ್ಯ ಸರ್ಕಾರ ಹೇಳ್ತಾನೆ ಇದೆ, ಮಾಹಿತಿ ಕೊಡ್ತಾನೆ ಇದೆ. ಆದ್ರೆ ಅದು ಇವತ್ತು ಬಿಡುಗಡೆ ಮಾಡುತ್ತಂದ್ರೆ ಇನ್ನು 1 ವಾರ ಆಗ್ಬೋದು. ಅದೇ ರೀತಿಯಾಗಿ ಈ ಹೇಳಕತ್ತೆ ನಮಗೆ ಒಂದು 15-20 ದಿನಗಳ ಮೇಲೆ ಆಯ್ತು, ಇನ್ನೂ ಹಣ ಬಂದಿಲ್ಲ. ಸೊ ಇವತ್ತು ಫೈನಲ್ ಆಗಿ ಹಣ ಬರುತ್ತೆ ಅಂತ ಮಾಹಿತಿ ಬಂದಿದೆ. ಇದ್ರ ಜೊತೆಗೆ ಕೆಲವೊಬ್ಬರಿಗೆ 22ನೇ ಕಂತಿನ ಹಣ ಏನ್ ಪೆಂಡಿಂಗ್ ಇತ್ತು ಅದು ಕೂಡ ಬರುತ್ತಂತ ಮಾಹಿತಿ ಬಂದಿದೆ. ಮತ್ತೆ ಅತಿ ಶೀಘ್ರದಲ್ಲೇ ಈ ಒಂದು ಇನ್ನು ಮುಂದಿನ ಕಂತಿಗಳ ಹಣ ಏನಿದೆ 24 ಮತ್ತು 25ನೇ ಕಂತಿನ ಹಣದ ಒಂದು ಹೊಸ ಅಪ್ಡೇಟ್ ಕೂಡ ಕೊಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ ಸದ್ಯದಲ್ಲಿ 23, 22ನೇ ಕಂತಿನ ಹಣ ಯಾರಿಗೆ ಪೆಂಡಿಂಗ್ ಇತ್ತು ಅವರಿಗೆ ಹಣ ಬರ್ತಾ ಇದೆ. ಹಾಗಾದ್ರೆ ಅಕೌಂಟ್ಗಳನ್ನು ಚೆಕ್ ಮಾಡ್ಕೊಳ್ಳಿ, ಯಾರಿಗೆ ಹಣ ಬಂತು ಯಾರಿಗೆ ಇಲ್ಲ ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ ನಮ್ಗೆ ತಿಳಿಸಿ.